ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಕೊಟ್ಟಂಥ ದೂರಿನಲ್ಲಿ ಆ ದೂರಿನ ಸಬ್ಜೆಕ್ಟ್ನಲ್ಲೇ ಭಾಳ ಸ್ಪಷ್ಟವಾಗಿ MLA ಪೊನ್ನಣ್ಣ, ಮಂತರ್ಗೌಡ, ಹರೀಶ್ ಪೂವಯ್ಯ, ತೆನ್ನಿರಮೈನ ಈ 4 ಜನರ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿತ್ತು. ದೂರಿನಲ್ಲಿ ಏನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ FIR ಅವ್ರು ಹಾಕಬೇಕಿತ್ತು. ಆದರೂ ಕೂಡ ಸರ್ಕಾರದ ಒತ್ತಡಕ್ಕೆ ಮಣಿದು ತೆನ್ನಿರಮೈನನೊಬ್ಬನ ಬಿಟ್ಟು ಇನ್ನು ಉಳಿದವ್ರನ್ನ ಅಷ್ಟೂ ಜನ ಹೆಸರನ್ನು ಕೈ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಹೋರಾಟವನ್ನು ಕೂಡ ಮಾಡಿದ್ವು. ಆದರೆ ಸರ್ಕಾರ ಹೋರಾಟಕ್ಕೆ ಒಂದು ಸಣ್ಣ ಒಂದು ಕಿಂಚಿತ್ತು ಗಮನವನ್ನು ಕೊಡುವಂತಹ ಸೌಜನ್ಯವನ್ನು ಕೂಡ ತೋರಲಿಲ್ಲ. ಸೋಮಯ್ಯಗೆ ನ್ಯಾಯ ಕೊಡಬೇಕು ಅಂತ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ. ಹಾಗಾಗಿ ನಾವು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದೀವಿ. ಇವತ್ತು ಹೈಕೋರ್ಟ್ನಲ್ಲಿ ಖ್ಯಾತ ವಕೀಲರು, ಈ ಹಿಂದೆ ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿದ್ದಂತಹ ಅರುಣ್ ಶ್ಯಾಮ್ ಅವರು ರಿಟ್ ಪಿಟಿಷನ್ನ ಫೈಲ್ ಮಾಡ್ತಾ ಇದ್ದಾರೆ. ಪೊನ್ನಣ್ಣ, ಮಂತರ್ಗೌಡ, ಹರೀಶ್ ಪೂವಯ್ಯ ಅವರ ಹೆಸರನ್ನು ಕೂಡ ಇದಕ್ಕೆ ಸೇರಿಸಬೇಕು ಅಂತ ಹೇಳಿ ಕೋರ್ಟಿನ ಮುಂದೆ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು, ನಮ್ಮ ಪಕ್ಷದ ಮುಖಂಡರಾಗಿರುವಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು, R ಅಶೋಕ್ ಅವರು, ನಮ್ಮೆಲ್ಲ ಪ್ರಮುಖ ಮುಖಂಡರು ಕೂಡ ಅರುಣ್ ಶ್ಯಾಮ್ ಅವ್ರ ಹತ್ರ ಮಾತಾಡಿದ್ದಾರೆ. ನಾವೆಲ್ಲ ಮನವಿನೂ ಕೂಡ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಎಲ್ಲ ದಾಖಲೆ ಸಮೇತವಾಗಿ, ಆ ದೂರಿನ ಸಮೇತವಾಗಿ, ಆತನ ಕಡೆಯ ವಾಟ್ಸಪ್ ಮೆಸೇಜ್ ಇರ್ಬೋದು, ಆತ ತನ್ನ ಪತ್ನಿಗೆ ಬರೆದಿದ್ದಂತಹ ಪತ್ರ ಇರ್ಬೋದು, ಇದಿಷ್ಟನ್ನು ಕೂಡ ಅಟ್ಯಾಚ್ ಮಾಡಿ ನ್ಯಾಯಾಲಯದ ಮುಂದೆ ಇವತ್ತು ಸಲ್ಲಿಸ್ತಾ ಇದ್ದೀವಿ. ದೂರಿನಲ್ಲಿ ಅವರಿಗೆ ಹೆಸರಿರಲಿಲ್ಲ ಅಂತೇಳಿ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ನಾನು ನನ್ನ ಫೇಸ್ಬುಕ್ನಲ್ಲಿ ಹಾಕಿದ್ದೀನಿ. ಪೊಲೀಸರು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದರು. ಅಲ್ಲಿಂದ DCP ಅವ್ರಿಗೆ ಮಾತಾಡಿದ್ರು, ಮತ್ತು ಕಮಿಷನರ್ಗೂ ಕೂಡ ಮಾತಾಡಿದ್ರು. ದೂರಿನಲ್ಲಿ ಕೊಟ್ಟೇ ಇಲ್ಲ ಅಂತ ಸುಳ್ಳು ಹೇಳಿದರು. ಆದರೆ ರಾತ್ರಿ 2 ಗಂಟೆಗೆ ಬಾಡಿ ಬಂದಾಗ ಅವ್ರ ಜೊತೆಗೆ ಬಂದಂತಹ ಅವರ ಸಂಬಂಧಿಕ ಜೀವನ್ನು ಅವರೇ ದೂರುದಾರರು, ಅವ್ರ ಕೈಯಲ್ಲೇ ನೀವು ಯಾವ ದೂರನ್ನ ಕೊಟ್ಟಿದ್ರಿ ಅಂತ ಹೇಳಿದಾಗ ಆ ದೂರಿನ ಕಾಪಿನ ಕೊಟ್ಟರು. ಆ ಕಾಪಿಯ ಸಬ್ಜೆಕ್ಟ್ನಲ್ಲೇ ಈ 4 ಜನರ ಹೆಸರನ್ನು ಸ್ಪಷ್ಟವಾಗಿ ಅವರು ಉಲ್ಲೇಖವನ್ನು ಮಾಡಿದರು. ಇಷ್ಟಾಗಿಯೂ ಕೂಡ ಪೊಲೀಸರು ಕಾನೂನಿಗೆ ಅನುಗುಣವಾಗಿ ನಡ್ಕೊಳ್ಳೋ ಬದಲು ಸರ್ಕಾರದ ಮೂಗಿನೇರೋಕ್ಕೆ ನಡ್ಕೊಂಡು ಈ ರೀತಿ ದಾರಿ ತಪ್ಪಿಸುವಂಥ ಹೇಳಿಕೆಯನ್ನು ಮಾಧ್ಯಮಗಳಿಗೆ ಹರಿಬಿಡೋ ಕೆಲಸ ಮಾಡಿದ್ದಾರೆ. ತಮ್ಮ ವಿರುದ್ಧ ಪ್ರತಿಭಟನೆ ಆಗ್ತಾ ಇರುವಂಥದ್ದು, ನೀವು ಹೋದರೆ ಅಲ್ಲಿ ನಿಮ್ಮನ್ನು ಒಳಗಡೆ ಬಿಟ್ಕೊಳ್ಳಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೂಡ ಸ್ಥಳೀಯ ಶಾಸಕರು ಮಾಡ್ತಾರೆ. ಇವತ್ತು ಒಂದು 11 ಗಂಟೆ ಅಥವಾ 11:15 ನಾನು ಮಡಿಕೇರಿನಲ್ಲೇ ಇರ್ತೀನಿ. ಹಾಗೂ SP ಮತ್ತು DC ಇಬ್ಬರನ್ನೂ ಕೂಡ ಭೇಟಿಯಾಗ್ಲಿಕ್ಕೆ ಹೋಗ್ತೀನಿ. ಅದು ಯಾರ್ಯಾರು ಬಹಳ ವೀರಾವೇಶದಿಂದ ಮಾತಾಡಿದಾರಲ್ಲ ಅವರೆಲ್ಲರೂ ಕೂಡ ಇವತ್ತು ಮಡಿಕೇರಿಗೆ ಬನ್ನಿ. ನಾನು ನಿನ್ನೆ ಸಂಜೆನೇ ಫೇಸ್ಬುಕ್ನಲ್ಲಿ ಹಾಕಿದ್ದೀನಿ. ಕಡೆ ಕ್ಷಣದಲ್ಲಿ ಹೇಳ್ಬಿಟ್ಟೆ ಅಂತ ಆಗಬಾರ್ದು ನಿಮಗೆ, ಅದಕ್ಕೆ ಅಡ್ವಾನ್ಸಾಗಿ ನೋಟಿಸ್ ಕೊಟ್ಟಿದ್ದೀನಿ. ಬನ್ನಿ, ಅದು ಯಾರ್ಯಾರು ಭಾಳ ಪೌರುಷವನ್ನು ತೋರಿಸುವಂಥವ್ರು ಇದ್ದೀರಿ ದಯವಿಟ್ಟು ಬನ್ನಿ. ಸಾವಿನಲ್ಲೂ ರಾಜಕಾರಣ ಮಾಡುವಂಥ ಕೆಲಸ ಆಗ್ತಾ ಇದೆ ಅನ್ನೋ ಆರೋಪ. ಮೊದಲನೇದಾಗಿ ವಿನಯ್ ಸೋಮಯ್ಯನ ಕೊಂದವ್ರು ಯಾರು? ಕೊಂದಿದ್ದ ಪೊನ್ನಣ್ಣ. ಆತನ ವಿರುದ್ಧ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಆತ ಅಡ್ಮಿನ್ ಇದ್ದಾನೆ. ಅಡ್ಮಿನ್ ಮೇಲೆ ಕೇಸ್ ಹಾಕುವಂಥದ್ದು, ಅವನಿಗೆ ಹೆರಾಸ್ಮೆಂಟ್ ಮಾಡುವಂಥದ್ದು, ತಹಸೀಲ್ದಾರಿಗೆ ಚಿತಾವಣೆ ಕೊಟ್ಟು 107 ಹಾಕ್ತೀವಿ, ರೌಡಿ ಶೂಟ್ ಓಪನ್ ಮಾಡ್ತೀವಿ ಅಂತ ಹೇಳಿ ಬೆದರಿಸುವಂಥದ್ದು, ಈ ಕೆಲಸ ಮಾಡ್ತಾರೆ ಯಾರು? ಪೊನ್ನಣ್ಣ ಮಾಡಿರುವಂಥದ್ದು. ಪೊನ್ನಣ್ಣ ಕೊಂದಿದ್ರಿಂದಲೇ ಅಲ್ವಾ ನಾವು ಸಾವಿಗೆ ನ್ಯಾಯ ಕೊಡಿ ಅಂತ ಹೋಗಿದ್ದು. ಸಾವಿಗೆ ನ್ಯಾಯ ಕೇಳಿದರೆ ರಾಜಕೀಯ ಆಗುತ್ತೆ. ಸಾಯಿಸಿದವನು ಕೊಲೆಗಡಕನ ಕಥೆ ಏನು? ಕೊಲೆಗಡಕನ ಬಾಯಲ್ಲಿ ಇವತ್ತು ಸಾವನ್ನು ಇಟ್ಕೊಂಡು ಹೆಣ ಇಟ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆತನ ವಿನಯ್ ಸೋಮಯ್ಯನ ಕೊಂದಿದ್ದೇ ಪೊನ್ನಣ್ಣ ಅಲ್ವಾ? ಸರ್, ತಮ್ಮ ಪ್ರತಿಕೃತಿ ದಹನ ಮಾಡುವಂಥದ್ದು, ಚಪ್ಪಲಿ ಹಾಕಿ ಎಲ್ಲವೂ ಕೂಡ ನಿನ್ನೆ ಮಡಿಕೇರಿಯಲ್ಲಿ ನಡೆದೋಗಿದೆ. ಇದಕ್ಕೆ ಇವತ್ತು ನಾನು ಮಡಿಕೇರಿನಲ್ಲಿ ಉತ್ತರ ಕೊಡ್ತೀನಿ. ಈಶ್ವರಪ್ಪ ಅವರ ಪ್ರಕರಣದಲ್ಲಿ ಆದಂತೆ ಆಡಳಿತ ಪಕ್ಷ ಇದ್ರು FIR ಆಗ್ತದೆ ಅವ್ರ ಮೇಲೆ ದಾಖಲು. ಇವ್ರ ಮೇಲೆ ಯಾಕೆ FIR? ಏನಾದ್ರು ಕಾಣದ ಕೈಗಳ ಕೆಲಸ ಮಾಡ್ತಾರೆ ಅಥವಾ ಸರ್ಕಾರ ನೇರವಾಗಿ ಭಾಗಿಯಾಗ್ತಾ ಇದೆ? ಸಿದ್ದರಾಮಯ್ಯನವರೇ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾರೆ, ಏನು BJP ಅವರು ಪ್ರೊಟೆಸ್ಟ್ ಮಾಡಿದ್ರು ಅಂತ ಹೇಳಿದ್ಕೊಳ್ಳಿ ನಾವು FIR ಹಾಕೋಕ್ಕಾಗುತ್ತಾ ಅಂತೇಳಿ. ಸಿದ್ದರಾಮಯ್ಯನವರು ಈ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ಅಮಾಯಕ ತೀರ್ಕೊಂಡಿದ್ದಾನೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅದು ಅವರ ಶಾಸಕರ ಒತ್ತಡದಿಂದ ತೀರ್ಕೊಂಡಿದ್ದಾನೆ. ಇಷ್ಟಾಗಿಯೂ ಕೂಡ 6 ಕೋಟಿ ಕನ್ನಡಿಗರ ಪ್ರತಿನಿಧಿಯಾಗಿ ಮಾತಾಡೋದ್ರ ಬದಲು ಕಾಂಗ್ರೆಸ್ಸಿನ ಕಾರ್ಡ್ ಹೋಲ್ಡರ್ ಥರ ಅವರು ಹೇಳಿಕೆಯನ್ನು ಕೊಡ್ತಾರೆ ಅಂತಂದರೆ ಈ ರಾಜ್ಯದ ದುರ್ದೈವ ಅದು. ಕ್ಯಾಸ್ಮರಳ್ಳಿ ವಿಚಾರ ಬಂದಿದೆ. DC ಅವರಿಗೆ ಒಂದು ಆರ್ಡರ್ ಮಾಡಿದ್ದಾರೆ, ಅರೇಬಿಕ್ ಶಾಲೆ ತೆಗಿಬೇಕು ಅಂತ. ಬಹುತೇಕ ತೆಗೆಯುವಂತಹ ಲಕ್ಷಣಗಳೇ ಕಾಣ್ತಾ ಇದೆ ಸರ್. ನಾನು ಸಂಸದನಾಗಿದ್ದಂಥ ಸಂದರ್ಭದಲ್ಲಿ 2015ರಲ್ಲಿ ಇದೇ ಕ್ಯಾತ್ಮಾರ್ನಹಳ್ಳಿಯ ಮಸೀದಿಗೆ ಸಂಬಂಧಪಟ್ಟ ಹಾಗೆ ಗಲಾಟೆ ನಡೆದು ರಾಜನ ಹತ್ಯೆ ಆಯಿತು. ಆ 2015ರಲ್ಲಿ ರಾಜು ಹತ್ಯೆ ಆದಾಗ
ನಾನು ಖುದ್ದಾಗಿ ಸ್ಥಳಕ್ಕೆ ಹೋಗಿ ಅಲ್ಲಿ ನಿಂತು ಸ್ಥಳೀಯರ ಜೊತೆ ಸೇರಿ ಆ ಮಸೀದಿನ ಮುಚ್ಚಿಸಿದೆ. ಇವತ್ತು ನಾನು ಸಂಸದ್ನಿಲ್ಲ, 9 ವರ್ಷಗಳ ನಂತರ ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಬಂದಿದ್ದಾರೆ. ಇವತ್ತು ಮಸೀದಿಯನ್ನು ತೆರೆಯುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಪೊಲೀಸ್ ಇಲಾಖೆ, ಅದು ಪೊಲೀಸ್ ಕಮಿಷನರು ಭಾಳ ಸ್ಪಷ್ಟವಾಗಿ ವರದಿಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಈ ಮಸೀದಿಯನ್ನು ತೆರೀತು ಅಂತಂದರೆ ಅದು ಮದ್ರಸಾ ಹೆಸರಿನಲ್ಲಿ ತರಲಿ, ಏನೇ ತರಲಿ, ಚಟುವಟಿಕೆ ಒಂದೇ ನಡೆಯುತ್ತೆ. ಈ ಹಿಂದೆನೂ ಕೂಡ ಮದ್ರಸಾ ಅಂತ ಹೇಳ್ಕೊಂಡೆ ಅದು ಮಸೀದಿ ಮಾಡ್ಕೊಂಡಿದ್ರು. ಹಾಗಾಗಿ ಪೊಲೀಸರು ಒಂದು ವೇಳೆ ಇದನ್ನು ತೆರೆದ್ರೆ ಕೋಮ ಸಂಘರ್ಷಕ್ಕೆ ದಾರಿ ಆಗುತ್ತೆ ಅಂತೇಳಿ ವರದಿನ ಕೊಟ್ಟಿದ್ದಾರೆ. ಇಷ್ಟಾಗಿ ಕೂಡ DC ಅವರು ಯಾಕೆ ಈ ಥರ ಆರ್ಡರ್ ಕೊಡ್ತಾ ಇದ್ದಾರೆ? ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕಾದದ್ದು, ಕಾಪಾಡಬೇಕಾದದ್ದು ಪೊಲೀಸ್ ಕಮಿಷನರ್ ಕರ್ತವ್ಯ ಆಗಿರುತ್ತದೆ. ಪೊಲೀಸ್ ವರಿಷ್ಠಾಧಿಕಾರಿನೇ ಈ ವರದಿನ ಕೊಟ್ಟಿದ್ದಾರೆ, ಕೋಮ ಸಂಘರ್ಷಕ್ಕೆ ದಾರಿ ಆಗುತ್ತೆ ಅಂತೇಳಿ. ಇಷ್ಟಾಗಿ ಕೂಡ DC ಅವರಿಗೆ ಅದು ಯಾವ ಒತ್ತಡ ಇದೆ, ಆ ಯಾವ ಅನಿವಾರ್ಯತೆ ಇದೆ ಓಪನ್ ಮಾಡಬೇಕು ಅಂತ? ಅದು ಸರಿ, ಮದ್ರಸದಲ್ಲಿ ಏನು ಕಲಿಸ್ತಾರೆ ಸರ್? ರೈಟ್ ಟು ಎಜುಕೇಷನ್ನು, ಶಿಕ್ಷಣ ಅದು ಮೂಲಭೂತ ಹಕ್ಕು ಹೌದು. ಮಸೀದಿನಲ್ಲಿ ಅಥವಾ ಮದ್ರಸದಲ್ಲಿ ಏನು ಶಿಕ್ಷಣ ಕೊಡ್ತಾರ? ಅವ್ರು ರಿಲಿಜಿಯಸ್ ಇದನ್ನು ಟೀಚಿಂಗ್ಸ್ ಕೊಡೋವಂಥದ್ದು, ಅಲ್ಲೇನು ಗಣಿತ ವಿಜ್ಞಾನ ಹೇಳ್ಕೊಡ್ತಾರ? ಆ ಮಕ್ಕಳೇನೋ ಬಂದ್ಬಿಟ್ಟು ಒಳ್ಳೆ ಮ್ಯಾಥಮೆಟಿಷಿಯನ್ನು, ಒಳ್ಳೆ ಇಂಜಿನಿಯರು, ಒಳ್ಳೆ ಡಾಕ್ಟರ್ ಆಗ್ತಾರೆ, ಅಲ್ಲಿಂದ ಬಂದು ಕಲ್ಲು ಹೊಡೆಯೋರು ಆಗ್ತಾರೆ ಅಷ್ಟೇ. ಆ ಮದ್ರಸ ಬೇಕಾಯ್ತು. 200 ಮೀಟರ್ ದೂರದಲ್ಲೇ ದೊಡ್ಡ ಮಸೀದಿ ಇದೆ, ಅಲ್ಲಿ ಒಂದು ಮದ್ರಸ ಇದೆ, ಅಲ್ಲೇ ಹೇಳ್ಕೊಡ್ತಾ ಇದ್ರಲ್ಲ, ಅಲ್ಲಿಗೆ ಕಳಿಸ್ಲಿ ಈ ಮಕ್ಕಳನ್ನ. ಆ ಇಡೀ ಕ್ಯಾತ್ಮಾರ್ನಹಳ್ಳಿನಲ್ಲಿ ಹುಡುಕಿದ್ರು ಕೂಡ ಇರೋವಂಥದ್ದು ಮುಸಲ್ಮಾನರು ಒಂದು 4-5 ಜನ ಮನೆಗಳಿದ್ದಾವೆ. 4-5 ಮನೆಗಳಿಗೆ ಒಂದು ಮದ್ರಸ ತೆರೆಯುವಂಥ ಅಗತ್ಯ ಇದೆಯಾ? DC ಅವರು ಏನು ಹೇಳ್ತಾ ಇದ್ದೀರಿ? ಯಾರನ್ನ ದಾರಿ ತಪ್ಪಿಸ್ತಾ ಇದ್ದೀರಿ? ಕೋರ್ಟ್ ಆದೇಶ ಅಂತ ಹೇಳ್ತೀರಿ. ಕೋರ್ಟ್ ಮುಂದೆ ನೀವು ಹೇಳಿ, 200 ಮೀಟರ್ ದೂರದಲ್ಲಿ ಒಂದು ಮದ್ರಸ ಇದೆ. ಈ ಹಿಂದೆನೂ ಕೂಡ ರಾಜು ಮರ್ಡರ್ ಕೇಸ್ ಜೊತೆಗೆ 15 ವಿವಿಧ ಪ್ರಕರಣಗಳು ಸಂಭವಿಸಿದವೆ. ಹಾಗಾಗಿ ಇದನ್ನ ತೆರೆಯುವಂಥದ್ದು ಉಚಿತವಲ್ಲ ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಹೇಳಬೇಕೆ ಹೊರತು, ನೀವು ಸಿದ್ದರಾಮಯ್ಯನವರ ಅಣತಿಯ ಮೇರೆಗೆ ಜಮೀರ್ ಖಾನ್ ಹೇಳ್ದಂಗೆ ನೀವು ನಡ್ಕೊಳ್ತೀರಿ ಅಂತಂದ್ರೆ ನೀವೇನು ಮೈಸೂರಿನಲ್ಲಿ ಶಾಂತಿನ ಕದಡಬೇಕು ಅಂತ ಅನ್ಕೊಂಡಿದ್ದೀರಾ? ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಿಮ್ಮ ಬಗ್ಗೆ ಗೌರವ ಇದೆ, ಆದರೆ ಒಬ್ಬರು ಜಿಲ್ಲಾಧಿಕಾರಿಗಳಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಜವಾಬ್ದಾರಿ ನಿಮ್ಮ ಮೇಲೆ ಇರೋದ್ರಿಂದ ನೀವು ಈ ರೀತಿ ಆದೇಶವನ್ನು ಕೊಟ್ಟಿದ್ದು ಮೈಸೂರಿನ ಶಾಂತಿ ಮತ್ತು ಸೌಹಾರ್ದತೆ ದೃಷ್ಟಿಯಿಂದ ಒಳ್ಳೆಯದಲ್ಲ. ಇದು ಕಾನೂನು ಹೋರಾಟವನ್ನು ಮಾಡ್ತೀವಿ, ಆದರೆ DC ಅವರು ಮಾಡಿದ್ದು ಒಂದು ಅಕ್ಷಮ್ಯ ಕೆಲಸ.